ಇಸ್ಬೇಕು ಅಂತ ಬಿಸಿ ಅವಿಮುಕ್ತೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ದ್ರೌಪದಮ್ಮನ ಒಂದು ಕರಗ ಮಹೋತ್ಸವ ಏನಿದೆ, ಇವತ್ತು ನಾವು ವಿಜೃಂಭಣೆಯಿಂದ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪೂರ್ಣಿಮೆ ದಿನ ಇವತ್ತು ನಾವು ತಾಲೂಕಾದ್ಯಂತ ಎಲ್ಲ ಭಕ್ತಾದಿಗಳು ಬಂದಿಲ್ಲಿ ಸುಮಾರು 100 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರ್ತಕ್ಕಂಥ ಈ ಒಂದು ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವ ಹಬ್ಬನ ಇವತ್ತು ತಾಲೂಕಿನ ಎಲ್ಲ ಜನ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಚರಣೆ ಮಾಡೋಂಥದ್ದು ಒಂದು ಇತಿಹಾಸ ಇಲ್ಲಿ ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥದ್ದು. ನಮ್ಮ ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ನೋಡಿದ್ರೆ ಚೋಳರ ಕಾಲದಿಂದ ನಡೆಸ್ಕೊಂಡು ಬರ್ತಕ್ಕಂಥ ಪೂಜೆ ಮಾಡ್ಕೊಂಡು ಬರ್ತಕ್ಕಂಥ ಒಂದು ದೇವಾಲಯ. ಇಲ್ಲಿ ಏನು 7 ಸುತ್ತಿನ ಕೋಟೆ ಇತ್ತು, 7 ಸುತ್ತಿನ ಕೋಟೆಯಲ್ಲಿದ್ದಂಥ ಈ ಒಂದು ದೇವಾಲಯದಲ್ಲಿ ಸಂಪ್ರದಾಯದಂತೆ ಪ್ರತಿ ವರ್ಷ ಕೂಡ ನಾವಿಲ್ಲಿ ಹಬ್ಬನ ಆಚರಣೆ ಮಾಡ್ತೀವಿ. ಈ ಬಾರಿ ಕೂಡ ನಮ್ಮ ಏನು ಸಮಿತಿಯ ಇವತ್ತು ಬ್ರಹ್ಮರಥೋತ್ಸವ ತೇರು ಸಮಿತಿ ಅಧ್ಯಕ್ಷರು ಕೇಶವಮೂರ್ತಿಯಣ್ಣವರಾಗಿರ್ಬೋದು, ಸುಬ್ಬಣ್ಣವರಾಗಿರ್ಬೋದು, ಸದಸ್ಯರೆಲ್ಲರೂ ಕೂಡ ಸೇರಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಮ್ಮ ತಾಲೂಕಿಂದ ಮಾಡಿದ್ದಾರೆ. ಎಲ್ಲ ಸಂಬಂಧಿಗಳು ನೆಂಟರು ಬೇರೆ ಬೇರೆ ಭಾಗದಿಂದ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಬಂದೋಬಸ್ತುಗಳನ್ನ ಕೂಡ ಮಾಡಿಕೊಟ್ಟು, ವಿಶೇಷವಾಗಿ ಈ ವರ್ಷ ಏನಂತಂದರೆ ಸುಮಾರು 60-70 ವರ್ಷದಿಂದ ಕೂಡ ಯಾರು ಹಿರಿಯರಿಗೂ ಕೂಡ ಗೊತ್ತಿಲ್ಲ ತೇರನ್ನ ಯಾವಾಗ ಇದಕ್ಕೆ ಬೇಕಾದಂಥ ಮರಗಳನ್ನ ತಂದದ್ದಂತೇಳಿ. ಈ ಬಾರಿ ಹೊಸದಾಗಿ ತೇರನ್ನ ಕಟ್ಟಬೇಕು ಅಂತೇಳಿ ತೇರಲ್ಲಿ ಏನು ಕಟ್ತಾ ಇದ್ದಂಥ ಮರಗಳು ಎಲ್ಲ ಏನು ಸೌದೋಗಿತ್ತು ಅವೆಲ್ಲವೂ ಕೂಡ ನೂತನವಾಗಿ ತರಬೇಕು ಅಂತೇಳಿ ಸುಮಾರು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಹುಣಸೂರಿಂದ ಒಳ್ಳೆ ಮರಗಳನ್ನ ಇವತ್ತು ತಂದು ಬರೋ ವರ್ಷಕ್ಕೆ ನೂತನವಾದಂಥ ತೇರಿಗೆ ಏನು ವ್ಯವಸ್ಥೆನ ಮಾಡಿಕೊಡ್ಬೇಕೋ ಆ ತೇರಿಗೆ ವ್ಯವಸ್ಥೆನೂ ಕೂಡ ನಾವು ಇವತ್ತು ಮಾಡಿಕೊಟ್ಟಿದ್ದೀವಿ. ಕಳೆದ ವರ್ಷ ಆಶ್ವಾಸನೆ ಕೊಟ್ಟಿದ್ವಿ, ಮಾತು ಕೊಟ್ಟಿದ್ವಿ, ಈ ಥರದಲ್ಲಿ ಹೊಸ ತೇರು ಮಾಡಿಕೊಡ್ತೀವಿ ಅಂತೇಳಿ. ಆ ಮಾತಿಗೆ ತಕ್ಕಂತೆ ಈ ವರ್ಷ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ತಂದಿದ್ದೀವಿ. ಬರೋ ವರ್ಷ 2026ನೇ ವರ್ಷಕ್ಕೆ ಹೊಸಕೋಟೆ ತಾಲೂಕಲ್ಲಾಗಂಥ ಬ್ರಹ್ಮರಥೋತ್ಸವ ಮತ್ತು ಕರಗದಲ್ಲಿ ಹೊಸ ತೇರನ್ನ ನಾವು ನೋಡ್ತೀವಿ. ಇದು 12:05 ದೇವರು ಇವತ್ತು ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದಿಂದ ಹೊರಗೆ ಬರುತ್ತೆ. ಸುಮಾರು 1 ಗಂಟೆ ಅಷ್ಟರಲ್ಲಿ ನಾವು ತೇರನ್ನ ಎಳೆದು ಸಾಯಂಕಾಲ 6:06 ಅಷ್ಟರಲ್ಲಿ ತೇರನ್ನ ವಾಪಸ್ಸು ಏನು ಸಾಂಪ್ರದಾಯಿಕವಾಗಿ ತೇರು ಬೀದಿ ಏನಿದೆ, ತೇರು ಬೀದಿಯ ಒಂದು ಪೂರ್ತಿ ಒಂದು ಸುತ್ತು ಮುಗಿಸಿ ಇಲ್ಲಿ ಬಂದು ತಾಲೂಕು ಕಚೇರಿಯ ಮುಂದೆ ಏನು ನಾವು ನಿಲ್ಲಿಸ್ತೀವಿ ಅದನ್ನ ಮಾಡಿ 6 ಗಂಟೆ ಅಷ್ಟರಲ್ಲಿ ನಾವು ಮುಗಿಸ್ತೀವಿ. ಸಾಯಂಕಾಲ ಏನು ನಮ್ಮ ಕರಗ ಏನಾಗುತ್ತೆ, ಕರಗ ಸಾಮಾನ್ಯವಾಗಿ ಹೊಸಕೋಟೆ ತಾಲೂಕಲ್ಲಿ ಬೆಳಗಿನ ಜಾವ 12:30-1 ಗಂಟೆ ಹಂಗೆ ಕರಗ ಹೊರಗಡೆ ಬಂದು ತಾಲೂಕು ನಮ್ಮ ನಗರದಲ್ಲಿರ್ತಕ್ಕಂಥ ಎಲ್ಲ ಭಾಗಗಳಲ್ಲಿ ಕೂಡ ಓಡಾಡಿ ಜನರಿಗೆ ಆಶೀರ್ವಾದ ಮಾಡಿ. ಈ ವರ್ಷ ನಮ್ಮ ಒಂದು ಅನಿಸಿಕೆ ಇರ್ತಕ್ಕಂಥದ್ದೇ ಅಂದರೆ ಒಳ್ಳೆ ಮಳೆ ಬೆಳೆ ಆಗಿ ರೈತರೇನು ಈ ಭಾಗದಲ್ಲಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿರಲಿ, ಸಮೃದ್ಧಿಯಾಗಿರಲಿ ಅನ್ನೋಂಥ ಒಂದು ಭಾವನೆ. ಇವತ್ತು ಸೂಚನೆಗಳು ನಮ್ಗೆ ಸಿಕ್ಕಿರ್ತಕ್ಕಂಥ ಲಕ್ಷಣಗಳು ನೋಡಿದ್ರೆ ಎಲ್ಲ ಸುಭಿಕ್ಷವಾದಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಈ ಬಾರಿಯೂ ಸಹ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಮ್ಮ ಶಾಸಕರು ನಮ್ಮ ಪೂರ್ವಭಾವಿ ಸಭೆಯಲ್ಲಿ ಹೇಳಿದರು. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಮಾಡಿದ್ದಕ್ಕಿಂತ ವಿಜೃಂಭಣೆ ಅಂದರೆ ಲೈಟಿಂಗ್ ಮೈಸೂರು ನೋಡಿದಂಗೆ ಹೊಸಕೋಟೆ ನೋಡೋಂಗೆ ಹಾಗೆ ನಮ್ಮ ಪ್ರೇಕ್ಷಕರಾಗಲಿ ನಮ್ಮ ಸ್ನೇಹಿತರೆಲ್ಲ ಹೇಳ್ತಿದ್ದಾರೆ. ಅಷ್ಟು ಅದ್ಧೂರಿಯಾಗಿ ಲೈಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ರಥದ ತೇರಿನ ಅಲಂಕಾರ ಕೂಡ ತುಂಬ ಅದ್ಧೂರಿಯಾಗಿ ಆಗಿದೆ. ಈಗ ಈ ಸಾರಿ ಎಲ್ಲರೂ ವಿಜೃಂಭಣೆಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದೇ ರೀತಿಯಾಗಿ ಎಲ್ಲ ಮಾಡ್ತಾಯಿದ್ವಿ. ಈಗ 12:25 ನಾವು ರಥಕ್ಕೆ ಚಾಲನೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ವಿ. 12:25 ಶಾಸಕರು ಇರ್ತಾರೆ, ಜೊತೆಯಲ್ಲಿ ಎಲ್ಲ ಹೋಗಿ ನಮ್ಮ BN ಬಚ್ಚೇಗೌಡರು, ಬೈರೇಗೌಡರು ಎಲ್ಲ ಸಮೇತ ಹೋಗಿ ರಥಕ್ಕೆ ಚಾಲನೆ ಕೊಡ್ತೀವಿ. ದೇವಾಲಯದ ಇತಿಹಾಸ ಸರಿ, ಇದ್ರ ಇತಿಹಾಸ ಸರಿಯಾಗಿ ನಮಗೆ ಎಲ್ಲ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಸುಮಾರು 600 ವರ್ಷದ ಇತಿಹಾಸ ಇದೆ. ಇದು ಚೋಳರ ಕಾಲದಿಂದ ನಡ್ಕೊಂಬಂದಿರೋಂಥ ಪದ್ಧತಿ. ಈ ಪೂಜೆ ನಡ್ಕೊಂಬಂದಿದ್ದು ಈಗ ನಮ್ಮ ಮೈಸೂರು ಮಹಾರಾಜರು ಈ ರಥಕ್ಕೆ ಚಾಲನೆ ಕೊಟ್ಟರು. ಸುಮಾರು 126 ಅಂದರೆ ಎಕ್ಸಾಕ್ಟ್ ಗೊತ್ತಿಲ್ಲ, 126 ವರ್ಷಗಳಿಂದ ರಥಕ್ಕೆ ಚಾಲನೆ ಕೊಟ್ಟು ಆನಂತರ ಒಂದು ದಿವಸನೂ ತಪ್ಪದಂಗೆ, ಒಂದು ವರ್ಷನೂ ತಪ್ಪದಂಗೆ ಮಾಡ್ಕೊಂಬಂದಿದ್ವಿ. ಆ ಕೊರೋನಾ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ಅದು ಬಿಟ್ಟರೆ ಇನ್ನು ಯಾವಾಗೂ ಇದಾಗಿಲ್ಲ. ಥ್ಯಾಂಕ್ ಯು. Gracias.